BJP ತಮ್ಮ ಅವಧಿಯಲ್ಲಿ ಆ ಮಟ್ಟಿಗಿನ ಭ್ರಷ್ಟಾಚಾರ ಮಾಡಿತ್ತೋ ಇಲ್ವೋ ಗೊತ್ತಿಲ್ಲ. ಅದನ್ನು ಕಾಂಗ್ರೆಸ್ಸೇ ಸಾಕ್ಷಿ ಸಮೇತ ಇತ್ಯರ್ಥ ಮಾಡಬೇಕು. ಬಟ್ ಒಂದೊಳ್ಳೆ ನರೇಷನ್ ಬಿಲ್ಡ್ ಆಯಿತು. PCM 40% ಇದೆಲ್ಲ. ಅಟ್ಲೀಸ್ಟ್ ಆ ನಿಟ್ಟಿನಲ್ಲಾದರೂ ಕೂಡ BJP ಒಂದು ನರೇಷನ್ ಬಿಲ್ಡ್ ಮಾಡೋ ಪ್ರಯತ್ನ ಮಾಡ್ತಿದ್ಯಾ? ಜನಾಭಿಪ್ರಾಯ ನೋಡಿ, ನಾವು ನರೇಷನ್ ಬಿಲ್ಡ್ ಸುಳ್ಳು ಹೇಳಿ ನರೇಷನ್ ಬಿಲ್ಡ್ ಮಾಡ್ತಕ್ಕಂಥ ನೀಡು ನಮಗೆ ಭಾರತೀಯ ಜನತಾ ಪಾರ್ಟಿಗಿಲ್ಲ. ಸತ್ಯವನ್ನು ಹೇಳಿ ಸತ್ಯ ಏನೈತೆ ಅದೇ ನರೇಷನ್ ಹೇಳಿ ನಾವು ಜನರ ಮುಂದೆ ಹೋಗುವಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಸುಳ್ಳು ಹೇಳಿ ನರೇಷನ್ ಬಿಲ್ಡ್ ಮಾಡಲ್ಲ. ಇವತ್ತು 40% ಅಂತ ಹೇಳಿ ಎಲಿಗೇಷನ್ ಮಾಡಿದವರು ನಿಮ್ಮದೇ ಸರ್ಕಾರ ಐತಿ, 2.5 ವರ್ಷ ಆಯ್ತು, ಇನ್ನೂ ಮಟ್ಟ ಪ್ರೂವ್ ಮಾಡೋಕ್ಕೆ ಯಾಕಾಗಲಿಲ್ಲ? ಮಾಡ್ಬೇಕಾಗಿತ್ತಲ್ಲ. 40% ಅಂತ ಹೇಳಿದ್ರಿ. ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಏನಾಗ್ತಾ ಇದೆ ಅದನ್ನ ಯಾರು ಮಾತಾಡ್ತಾರೆ? ಇವತ್ತು ಬರುತ್ತೆ, ಸಮಯ ಬಂದಾಗ ಅದರದ್ದು ಬಿಡುಗಡೆ ಮಾಡ್ತೇವೆಲ್ಲ ನಾವು. ಸರ್, ಈಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಒಂದಷ್ಟು ಚರ್ಚೆಗಳಾಗ್ತಿರೋದು ಇದು ಇನ್ನೂ ಮುಂದುವರಿತಾನೆ ಹೋಗುತ್ತೆ. ಯಾಕಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರದಲ್ಲಿ ಆ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಸಿದ್ದರಾಮಯ್ಯನವರೇ ಬೇಕು. ಬಜೆಟ್ ಇದೆ, ಹಾಗಾಗಿ ಇದು ಹಿಂಗೆ ಲ್ಯಾಗ್ ಆಗ್ತಾ ಇರುತ್ತೆ. ಈ ಲ್ಯಾಗ್ ಆಗೋದ್ರ ಲಾಭ ಕಾಂಗ್ರೆಸ್ಗೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಜನ BJP JDS ಪ್ರಶ್ನೆ ಮಾಡಬಾರ್ದು, ಡೈವರ್ಟ್ ಮಾಡಬೇಕು. ಅದಕ್ಕೊಂದು ಸಬ್ಜೆಕ್ಟ್ನ ಇದನ್ನೇ ಕೊಡ್ತಾ ಇದ್ದಾರೆ. ನೋಡಿ, ಪ್ರತಿ ಹಂತದಲ್ಲಿ ಕೂಡ ಯಾವಾಗ ಮೇಜರ್ ಇಶ್ಯೂಗಳು ಬರ್ತಾವೆ ಆವಾಗ ಒಂದು ಸಬ್ ಇಶ್ಯೂ ಕ್ರಿಯೇಟ್ ಮಾಡೋದು ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾಳ ಕರಗತವಾಗಿ ಕಲ್ಕೊಂಡ್ಬಿಟ್ಟಿದ್ದೆ. ನೋಡಿ, ಒಂದು ಹುಲಿ ಉಗುರು ವಿಷಯ ತೊಗೊಂಡು 3 ತಿಂಗಳ ಓಡಿಸುವಂಥ ಪ್ರಯತ್ನ ಆಯಿತು. ಇಡೀ ಮಾಧ್ಯಮದಿಂದ ಹಿಡ್ಕೊಂಡು ಎಲ್ಲರನ್ನೂ ಡೈವರ್ಟ್ ಮಾಡಿ ಆ ಕಡೆ ತೊಗೊಂಡು ಹೋಗುವಂಥದ್ದು. ಯಾವಾಗ ಮೇಜರ್ ಇಶ್ಯೂಗಳು ಮುಂದೆ ಬರ್ತಾವೆ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ವಿಷಯಗಳನ್ನು ಮುಂದೆ ಇಟ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಕಾಂಗ್ರೆಸ್ಸಿಗೆ ಕರಗತವಾಗಿರ್ತಕ್ಕಂಥ ವಿಷಯ. ಅದನ್ನು ನಾವು ಭಾರತೀಯ ಜನತಾ ಪಾರ್ಟಿ ಗೊತ್ತಾಗ್ತಾ ಇದೆ. ಇದರಲ್ಲಿ ಏನೇನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟೀಕರಣವಾಗ್ತಾ ಇದೆ. ಸ್ಪಷ್ಟವಾಗಿರ್ತಕ್ಕಂಥ ನಿಲುವುದೊಂದಿಗೆ ಸ್ಪಷ್ಟವಾದ ಗುರಿಯೊಂದಿಗೆ ನಾವು ಮುನ್ನುಗ್ತೇವೆ. ಅದರಲ್ಲಿ ನಿಮ್ಮಲ್ಲಿ ರಾಷ್ಟ್ರೀಯ ಚಿಂತನೆಗಳಿರೋದ್ರಿಂದ ಸರ್, ಆಗ್ತಿರುವಂಥ ಕೆಲವೊಂದು ಬದಲಾವಣೆಗಳ ಬಗ್ಗೆ ಮಾತಾಡೋದಾದರೆ, ನರೇಗಾ ಮನ್ರೇಗಾ ಆಗುತ್ತೆ, ಮನ್ರೇಗಾ ಅನ್ನೋದು VBG ರಾಮ್ಜಿ ಆಗುತ್ತೆ. ಇದಕ್ಕೂ ಟೀಕೆ ಟಿಪ್ಪಣಿ ಬಂತು, ಏನು ಹೇಳ್ತೀರಿ? ನೋಡಿ, ನಾನು ಒಂದು ಕೇಳಾಕಿದ್ದೇನೆ. ಇವತ್ತು ಸ್ವತಂತ್ರ ಬಂದು 75 ವರ್ಷ ಕಳೆದಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ನಾವೆಲ್ಲಾದರೂ ಕೂಡ ಇವತ್ತು ಹೆಸರು ಬದಲಾವಣೆ ಮಾಡೋದು ಒಂದು ಸ್ವಾಭಾವಿಕ, ಅದರಲ್ಲಿ ಏನು ಭಾಳ ವಿಶೇಷತೆ ಅಂತ ಅನ್ನೋಂಗಿಲ್ಲ. ಹಾಗಾದರೆ ರಾಮ್ಜಿ ಅಂತಕ್ಕಂತಂದರೆ ಮಹಾತ್ಮ ಗಾಂಧಿ ಅವ್ರು ಏನು ಉಲ್ಲೇಖ ಮಾಡ್ತಿದ್ರು ಪ್ರತಿ ಸಂದರ್ಭದಲ್ಲಿ? ಹೇ ರಾಮ್. ಇನ್ನೇನು ಮಾಡಿದ್ದೇವೆ ನಾವು ಅದನ್ನ? ಮಹಾತ್ಮ ಗಾಂಧಿ ಮನಸ್ಸಿನ ಇಚ್ಛೆಗೆ ತಕ್ಕಂತಂಗೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರಿಗೆ ಅಸಹ್ಯ ಆಗ್ತಕ್ಕಂಥದ್ದಾಗಲಿ, ಮಹಾತ್ಮ ಗಾಂಧೀಜಿಯವರಿಗೆ ಅವ್ರಿಗೆ ನಡ್ಕೊಳ್ಳಿಲ್ಲ ಅನ್ನೋಂಥದ್ದಲ್ಲ. ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ಅದನ್ನೇ 100% ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಆಗಿದೆ. ನಾವೇನಾದರೂ ಇವತ್ತು ಏರ್ಪೋರ್ಟಿಗೆ ಯಾರಾದರೂ ನಮ್ಮ ನಾಯಕರ ಹೆಸರಿಟ್ಟು ಏರ್ಪೋರ್ಟ್ ಇನಾಗ್ರೇಷನ್ ಮಾಡಿದ್ದೇವಾ? ನೀವೇನಿಟ್ಟಿದ್ರಿ? ಹಾಗಾದರೆ 75 ವರ್ಷದಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಇತಿಹಾಸವನ್ನು ತೆಗಿಲ್ಲ? ಹಾಗಾದರೆ ಯಾರ್ಯಾರ ಅವ್ರ ಹೆಸರು ಇಟ್ಕೊಂಡು ಬಂದಿರಿ ನೀವೆಲ್ಲ? ಸ್ವಚ್ಛ ಭಾರತದಲ್ಲಿ ಕನ್ನಡಕ ಉಳಿಸ್ತೀರಿ, ಮುಂದೊಂದು ದಿವಸ ನೋಟಲ್ಲಿ ಗಾಂಧಿನೇ ತೆಗೆದು ಬಿಡ್ತಾರೆ ಇವರು ಅಂತ. ನೋಡಿ, ಇದು ಸುಮ್ಮನೆ ಇಲ್ಲದ ವಿನಾಕಾರಣ ವಿಷಯಗಳನ್ನು ತೊಗೊಂಡ್ಬಂದು ಜನರ ಮೈಂಡ್ ಸೆಟ್ಟನ್ನು ಬೇರೆ ಕಡೆ ಒಯ್ಯುವಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಮಾಡುತ್ತೆ. ಆ ರೀತಿಯಾದಂಥ ಯಾವುದೇ ಇರೋಂಗಿಲ್ಲ. ನೋಟ್ಬಂದಿ ಮಾಡಿದಾಗ ಏನು ಮಾತಾಡಿದ್ರು ಕಾಂಗ್ರೆಸ್ನವರು? ಅದರ ಲಾಭಗಳ ಬಗ್ಗೆ ಮಾತಾಡಿದ್ರ? ಲಾಭಗಳ ಬಗ್ಗೆ ಯಾರೂ ಮಾತಾಡಲಿಲ್ಲ. ನೋಟ್ಬಂದಿ ಬಗ್ಗೆ ಮಾತಾಡಿದರು, ಅದರಾಗಿರ್ತಕ್ಕಂಥ ಲಾಭಗಳಿಗೆ ಮಾತಾಡಲಿಲ್ಲ ಏನಾಗಿತ್ತು ಅಂತೇಳಿ. ಅಂದರೆ ಒಂದು ಯಾವುದಾದ್ರೂ ಸ್ಟೆಪ್ಪು ಕೇಂದ್ರ ಸರ್ಕಾರ ತೊಗೊಳುತ್ತೆ ಅಂತಂದರೆ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸ್ಟೆಪ್ ಇರುತ್ತೆ ವಿನ ಯಾವುದೋ ನೆಗೆಟಿವ್ ಆಗಬೇಕು ಅನ್ನೋ ಸ್ಟೆಪ್ಪನ್ನು ಭಾರತೀಯ ಜನತಾ ಪಾರ್ಟಿ ತೊಗೊಳ್ಳೋಂಥ ಪ್ರಶ್ನೆ ಇಲ್ಲ. BJP ಸ್ಟ್ರಾಂಗ್ ಆಗಿದೆ ಸರ್ ರಾಜ್ಯದಲ್ಲಿ. ದರ್ ಇಸ್ ನೋ ಎನಿ ಡೌಟ್ ಅಬೌಟ್ ಇಟ್. 2028 ಆರ್ ಅದಕ್ಕಿಂತ ಬಿಫೋರ್ ಚುನಾವಣೆ ನಡೆದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾಗಿರ್ತಕ್ಕಂಥ ಗೆಲುವನ್ನು ನಾವು ಸಾಧಿಸಿ ಬರ್ತೇವೆ.